ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಅಮೂಲ್ ಆರ್ಗ್ಯಾನಿಕ್ ಹಿಟ್ಟಿಂದ ಪುಲ್ಕ ಮಾಡಿ ಹೇಗಾಗುತ್ತೆ ಅಂತ ನೋಡೋಣ. ಹಾನೆಸ್ಟ್ ರಿವ್ಯೂ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ನಾನಿಲ್ಲಿ ಒಂದು 3 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ನಾನೊಂದು 15ರಿಂದ 20 ಚಪಾತಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟಿಗೆ. ನೋಡಿ, ಹಿಟ್ಟು ನಮಗೆ ಯಾವ ಐಟಮ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಹೇಗೆ ಕಲಿಸ್ಕೋಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಪುಲ್ಕ ಮಾಡ್ತಿರೋದ್ರಿಂದ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ತೀನಿ. ನೀವು ಪೂರಿ ಇಲ್ಲ ಪುಲ್ಕ ಈ ಥರ ಐಟಮ್ಸ್ ಮಾಡಬೇಕಾದ್ರೆ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ, ಚೆನ್ನಾಗಾಗತ್ತೆ. ಸೊ ಇಲ್ಲಿ ನಾನು ಯಾವುದೇ ಥರದ ಎಣ್ಣೆನ ಯೂಸ್ ಮಾಡ್ತಾ ಇಲ್ಲ. ನಿಮಗೆ ಬೇಕಾದರೆ ನೀವು ಎಣ್ಣೆನ ಸ್ವಲ್ಪ ಇಲ್ಲಿ ಹಾಕೊಬೋದು. ಇವಾಗ ಚಪಾತಿ ಈ ಥರ ಪರೋಟ ಮಾಡಬೇಕಂದ್ರೆ ಹಿಟ್ಟನ್ನು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ, ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಓಕೆ, ನಾನು ಇಷ್ಟು ದಿನ ನಾನು ಕೂಡ ಆಶೀರ್ವಾದ್ ಹಿಟ್ಟನ್ನೇ ಯೂಸ್ ಮಾಡ್ತಾಯಿದ್ದೆ. ಇವಾಗ ಅಮೂಲ್ ಹಿಟ್ಟಿಂದ ಟ್ರೈ ಮಾಡಿ ನೋಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ, ಸರಿನಾ? ಸೊ ಹಿಟ್ಟನ್ನು ಕಲಿಸಿದ್ಮೇಲೆ ನೀವೇನು ಮಾಡಬೇಕು ಅಂದರೆ 1 ಅವರ್ ಅದನ್ನು ಬಿಟ್ಬಿಡ್ಬೇಕು. ಚೆನ್ನಾಗಿ ನೆನೆದ್ರೇ ನಮಗೆ ಪುಲ್ಕ ಆಗಲಿ ಚಪಾತಿ ಪೂರಿ ಯಾವುದೇ ಐಟಮ್ ಮಾಡಿದ್ರೂ ಕೂಡ 1 ಅವರ್ ಆದಮೇಲೆ ಅದು ಚೆನ್ನಾಗಿ ನೆಂದಿರುತ್ತೆ, ಆವಾಗ ಚೆನ್ನಾಗಾಗುತ್ತೆ. ಸೊ ಹೀಗೆ ಕಲಿಸ್ಕೊಬೇಕು, ಚೆನ್ನಾಗಿ ನಾವು ಅದನ್ನು ಪ್ರೆಸ್ ಮಾಡಿ ಕಲಿಸ್ಕೊಬೇಕು. ನೋಡಿ, ನೀರು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊತ ನಾವು ಹಾಕೋಬೋದು. ಸೊ ಇವಾಗ ನಮ್ಮದು ಡೋ ರೆಡಿ ಆಗಿದೆ. ಸೊ ಆ 1 ಅವರ್ ಆದಮೇಲೆ ನಾನು ಇದನ್ನು ನೋಡ್ತಾ ಇದ್ದೀನಿ. ಇವಾಗ ಸಾಫ್ಟಾಗಿ ಹೇಗಾಗಿದೆ ಅಂತ ನೋಡೋಣ. ಸೊ ಸಾಫ್ಟಾಗಿ ರೆಡಿ ಆಗಿದೆ ಇವಾಗ ಹಿಟ್ಟು. ಸೊ ಇದನ್ನು ನಾನು ಯೂಸ್ ಮಾಡಿಕೊಂಡು ಇವಾಗ ಪುಲ್ಕನ ಮಾಡ್ತೀನಿ. ಸೊ ಮೊದಲಿಗೆ ಸ್ವಲ್ಪ ಹಿಟ್ಟನ್ನು ಹಚ್ಚಿ ಹಿಂಗೆ ಇಟ್ಕೊಬೇಕು. ಪುಲ್ಕನ ತುಂಬ ತೆಳ್ಳಗೆ ಲಟ್ಸಿದ್ರು ಕೂಡ ಪುಲ್ಕ ಬರಲ್ಲ. ಸೊ ನಾವು ಹಾಗಾಗಿ ಪುಲ್ಕನ ಸ್ವಲ್ಪ ದಪ್ಪಗೆನೇ ಲಟ್ಸ್ಕೊಬೇಕು. ಮೊದಲೇ ಹಂಚನ್ನ ಕೈಗೆ ಇಟ್ಕೊಂಡ್ಬಿಡ್ಬೇಕು. ಸೊ ಪುಲ್ಕನ ಏನು ಮಾಡಬೇಕಂದ್ರೆ ನಾವು ಮಾಡಿದ ತಕ್ಷಣನೇ ಇಮಿಡಿಯೇಟಾಗಿ ಪುಲ್ಕನ ಬೇಯಿಸ್ಕೊಬೇಕು. ಇಲ್ಲ ನಾವು ಬೇಯಿಸ್ಕೊಳ್ಳಿಲ್ಲ, ಹಾಗೆ ಎಲ್ಲ ಒಂದು 10-20 ಪುಲ್ಕ ಆಗೋವರೆಗೂ ಲಟ್ಸ್ಬಿಟ್ಟು ಹಾಗೆ ಇಟ್ಕೊಂಡ್ರೆ ಆವಾಗ ಪುಲ್ಕ ಊದ್ಕೊಳಲ್ಲ. ಹಾಗಾಗಿ ನಾವು ಹಂಚನ್ನ ಮೊದಲೇ ಕೈಗೆ ಇಟ್ಕೊಂಡ್ಬಿಡ್ಬೇಕು. ಇಟ್ಬಿಟ್ಟು ಈ ಥರ ಪುಲ್ಕನ ಲಟ್ಟಿಸ್ಕೊಬೇಕು. ಒಬ್ಬೊಬ್ರು ಏನು ಮಾಡ್ತಾರಂದರೆ ಫ್ಲೇಮ್ ಇರುತ್ತಲ್ಲ, ಡೈರೆಕ್ಟಾಗಿ ಆ ಫ್ಲೇಮ್ ಮೇಲೇ ಪುಲ್ಕ ಆಗಲಿ ಇದನ್ನೆಲ್ಲ ಇಂಥವನ್ನ ಬೇಯಿಸ್ಕೊಂಡ್ಬಿಡ್ತಾರೆ. ಸೊ ಅದು ಏನು ಮಾಡುತ್ತೆ, ಆ ಫ್ಲೇಮ್ ಮೇಲೆ ಬೇಯಿಸೋದ್ರಿಂದ ನಮಗೆ ಅದರಲ್ಲಿ ಕಾರ್ಬನ್ ಕಂಟೆಂಟ್ ಇರುತ್ತಲ್ಲ, ಅದು ಜಾಸ್ತಿ ರಿಲೀಸ್ ಮಾಡಿಬಿಡುತ್ತೆ. ಚಪಾತಿನಾಗಲಿ ತಿನ್ನೋ ಐಟಮಲ್ಲಾಗಲಿ. ಸೊ ತುಂಬ ಸಿಗಿಸ್ಕೊಂಡು ತಿನ್ನೋದು ಈ ಥರ ಎಲ್ಲ ಮಾಡಬಾರ್ದು. ಸೊ ಆ ಥರ ಮಾಡೋದ್ರಿಂದ ಕಾರ್ಬನ್ ಕಂಟೆಂಟ್ ಏನಿರುತ್ತಲ್ಲ ಅದು ಹೋಗಿ ನಮ್ಮ ಹೊಟ್ಟೆ ಒಳಗಡೆ ಸ್ಟೋರ್ ಆಗ್ತಾ ಇರುತ್ತೆ. ಸೊ ಅದರಿಂದ ಕೂಡ ಕ್ಯಾನ್ಸರ್ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಯಾರು ಕೂಡ ಚಪಾತಿನಾಗಲಿ ಏನೇ ಒಂದು ಐಟಮ್ ಆಗಲಿ ಡೈರೆಕ್ಟಾಗಿ ಫ್ಲೇಮ್ ಮೇಲೆ ಸುಟ್ಕೊಂಡು ತಿನ್ನೋದು ಇಲ್ಲ ಬೇಯಿಸ್ಕೊಳ್ಳೋದು ಆ ಥರ ಏನೂ ಮಾಡಬೇಡಿ. ಸೊ ನಾವು ಮಾಡ್ತಿರೋದೇ ಹೆಲ್ತ್ ಚೆನ್ನಾಗಿರಲಿ ಅಂತ. ಸೊ ಮಾಡೋವಾಗ 1-2 ಮಿಸ್ಟೇಕ್ ನಾವು ಮಾಡಿದ್ರೂ ಕೂಡ ಅದು ನಮಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೋಡಿ, ಇಲ್ಲಿ ನಾನು ಈ ಥರ ಲಟ್ಸ್ಕೊಂಡಿದ್ದೀನಿ. ಹಂಚನ್ನು ಕೂಡ ಕಾಯ್ಗೆ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ದಪ್ಪ ಆದರೆ ನಮಗೆ ಸಾಕು. ಓಕೆನಾ? ಸೊ ಹಂಚು ಕಾಯ್ದಿದೆ. ಇವಾಗ ಈಗ ಲಟ್ಟಿಸ್ಕೊಂಡಿರೋ ಈ ಚಪಾತಿನೂ ಕೂಡ ನಾನು ಬೇಯಿಸ್ಕೊಳ್ತೀನಿ. ಸೊ ಹಂಚನ್ನ ನಾವು ಮೊದಲೇ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಸೊ ಇಲ್ಲಿ ನೋಡಿ, ಹೀಗೆ ಕಾಯ್ದಿದೆ. ಇವಾಗ ಚಪಾತಿನ ಹಾಕ್ಕೊಳ್ತಾ ಇದ್ದೀನಿ. ಒಬ್ಬೊಬ್ರು ಏನು ಮಾಡ್ತಾರೆ, ಪದೇ ಪದೇ ತಿರುಗಿಸೋದು ಹೀಗೆಲ್ಲ ಮಾಡ್ತಾರೆ. ಆವಾಗ ಚಪಾತಿ ಆಗಲಿ ಪುಲ್ಕ ಆಗಲಿ ಬೇಯಿಸಿ ಎಲ್ಲ ಆದಮೇಲೆ ಸಾಫ್ಟ್ ಆಗಿರಲ್ಲ, ಮಾಡಿದ ತಕ್ಷಣ ಇಮಿಡಿಯೇಟ್ ತಿನ್ನೋ ಥರ ಇರುತ್ತೆ. ಸೊ ಈ ಥರ ನೀವು ಮಾಡಿಕೊಂಡ್ರೆ ಸೊ ಸಾಯಂಕಾಲ ತಿಂದರೂ ಕೂಡ ಚಪಾತಿ ಅಥವಾ ಪುಲ್ಕ ಅನ್ನೋದು ಸಾಫ್ಟ್ ಆಗಿರುತ್ತೆ. ಸೊ ಒಂದು ಸೈಡ್ನ ನಾವು ಇಮಿಡಿಯೇಟಾಗಿ ತಿರುಗಿಸ್ಕೊಬೇಕು, ಇನ್ನೊಂದು ಸೈಡ್ನ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು. ಫ್ಲೇಮಲ್ಲಿ ಹೇಗೆ ಮಾಡ್ತೀವಲ್ಲ ಅದೇ ಥರನೇ ಇಲ್ಲೂ ಬರುತ್ತೆ. ಸೊ ಇನ್ನೊಂದು ಕಡೆ ನಾವು ಏನು ಮಾಡಬೇಕು, ಚೆನ್ನಾಗಿ ಅದರದ್ದು ಎಲ್ಲ ಕಡೆನೂ ಸುತ್ತಲೂ ಅದು ಚೆನ್ನಾಗಿ ಬೇಯಬೇಕು. ಸೊ ಹಾಗೆ ನಾವು ಬೇಯಿಸ್ಕೊಂಡು ತಿನ್ನಬೇಕು. ನಾನು ಇಲ್ಲಿ ಯಾವುದೇ ಥರದ ಆಯಿಲ್ನ ಯೂಸ್ ಮಾಡ್ತಾ ಇಲ್ಲ. ಇವಾಗ ಒಂದು ಕಾಟನ್ ಬಟ್ಟೆನ ತೊಗೊಂಡು ನೀವು ಚಪಾತಿನ ಒತ್ಕೊಳ್ಳಿ. ಈ ಥರ ಪ್ರೆಸ್ ಮಾಡಿ, ಯಾವುದಾದ್ರು ಒಂದು ಕಾರ್ನರ್ಗೆ ಪ್ರೆಸ್ ಮಾಡಿ, ಅದು ಹೀಗೆ ಊದ್ಕೊಳ್ಳುತ್ತೆ. ಹೇಗೆ ಫ್ಲೇಮಲ್ಲಿ ನೀವು ಮಾಡ್ತೀರಲ್ಲ ಅದೇ ಥರ ಇಲ್ಲಿ ಹೀಗೆ ಅದು ಊದ್ಕೊಳ್ಳುತ್ತೆ. ಆವಾಗ ನಿಮಗದು ಚೆನ್ನಾಗಿ ಬರುತ್ತೆ. ಸೊ ಬಿಸಿ ಬಿಸಿಯಾಗಿ ಮಕ್ಕಳಿಗೆಲ್ಲ ಕೊಡುವಾಗ ತುಪ್ಪನ ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಕೊಡಿ, ಇನ್ನೂ ಚೆನ್ನಾಗಿರುತ್ತೆ. ಸೊ ಇದು ಹೇಗಿದೆ ಈ ಗೋಧಿ ಹಿಟ್ಟು ಅಂದರೆ, ಈಗೆಲ್ಲ ಹೇಗೆ ನಾವು ಹೊಲದಲ್ಲಿ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಗೋಧಿ ಹಿಟ್ಟಲ್ಲಿ ಚಪಾತಿ ಮಾಡಿದ್ರೆ ಹೇಗಿರುತ್ತೆ ಹಾಗಿದೆ. ಆಶೀರ್ವಾದ ಹಿಟ್ಟು ಏನಾಗುತ್ತೆ ಅಂದರೆ ತುಂಬ ಸಾಫ್ಟ್ ಆಗಿರುತ್ತೆ, ನೈಸ್ ಆಗಿರುತ್ತೆ, ಹತ್ಕೊಂಡ್ಬಿಡುತ್ತೆ, ಒಂದೊಂದು ಸತಿ ಮಾಡೋ ಅಂಟ್ಕೊಂಡ್ಬಿಡುತ್ತೆ ಎಲ್ಲ. ಸೊ ಇದು ಆ ಥರ ಇಲ್ಲ. ಓಕೆ, ಇದು ತುಂಬ ಚೆನ್ನಾಗಿ ಬರ್ತಿದೆ. ಚಪಾತಿ ಆಗಲಿ ಪುಲ್ಕ ಆಗಿರಲಿ ಇದನ್ನು ನೀವು ಟ್ರೈ ಮಾಡಿ ನೋಡಿ. ಒಂದ್ಸತಿ ಈ ಹಿಟ್ಟನ್ನ ಟ್ರೈ ಮಾಡಿ ನೋಡಿ. ಓಕೆನಾ?